ನಾನು ಇದನ್ನು ನಿನಗೋಸ್ಕರ ಮಾಡಿದ್ದು, ನಾನು ಇದನ್ನ ನಿನಗೋಸ್ಕರನೇ ಮಾಡಿದ್ದು ಅಂತ ಹೇಳೋದಕ್ಕೆ ಐ ಡಿಡ್ ಇಟ್ ಫಾರ್ ಯು. ಐ ಡಿಡ್ ಇಟ್ ಅಂದರೆ ನಾನು ಇದನ್ನ ಮಾಡಿದೆ, ಫಾರ್ ಯು ನಿನಗೋಸ್ಕರ. ತುಂಬ ಸಂತೋಷಪಟ್ಟೆವು, ತುಂಬ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತೀವಲ್ಲ, ಎಂಜಾಯ್ಡ್ ಲಾಟ್, ಎಂಜಾಯ್ಡ್ ಅ ಲಾಟ್. ನಾನು ನಾಳೆ ನಿನಗೆ ಕಾಲ್ ಮಾಡುವೆ, ನಾಳೆ ನಾನು ನಿನಗೆ ಕಾಲ್ ಮಾಡ್ತೀನಿ, ಇವಾಗ ನಾನು ಬಿಡುವಾಗಿಲ್ಲ, ಈ ರೀತಿ ಹೇಳ್ತೀವಲ್ಲ. ನಾಳೆ ನಾನು ನಿನಗೆ ಕಾಲ್ ಮಾಡ್ತೀನಿ ಅನ್ನೋದಕ್ಕೆ ಐ ವಿಲ್ ಕಾಲ್ ಯು ಟುಮಾರೋ, ಐ ವಿಲ್ ಕಾಲ್ ಯು ಟುಮಾರೋ. ಇದಕ್ಕೆ ಆ್ಯಡ್ ಮಾಡ್ಬೋದು, ಐ ವಿಲ್ ಕಾಲ್ ಯು ಟುಮಾರೋ, ಐ ಆಮ್ ಬ್ಯುಸಿ ನೌ. ನಾನು ಬಟ್ಟೆಗಳನ್ನು ತೊಳೆಯಲೇಬೇಕು, ಇವಾಗ ನಾನು ಬಟ್ಟೆಗಳನ್ನು ವಾಶ್ ಮಾಡಿಕೊಳ್ಳೇಬೇಕು ಅನ್ನೋದಕ್ಕೆ ಐ ಹ್ಯಾವ್ ಟು ವಾಶ್ ದ ಕ್ಲಾತ್ಸ್, ಐ ಹ್ಯಾವ್ ಟು ವಾಶ್ ದ ಕ್ಲಾತ್ಸ್. ಅವನು ಈಗಷ್ಟೇ ಹೋದನು, ಇವಾಗಷ್ಟೇ ಹೋದವನು ಅನ್ನೋದಕ್ಕೆ ಹಿ ಹ್ಯಾಸ್ ಜಸ್ಟ್ ಲೆಫ್ಟ್, ಹಿ ಹ್ಯಾಸ್ ಜಸ್ಟ್ ಲೆಫ್ಟ್. ನೀನು ಪ್ರಯತ್ನ ಮಾಡಿದ್ಯಾ, ನೀನು ಪ್ರಯತ್ನ ಮಾಡಿದ್ಯಾ ಕೇಳೋದಕ್ಕೆ ಡಿಡ್ ಯು ಟ್ರೈ, ಡಿಡ್ ಯು ಟ್ರೈ. ನಾನು ಅವನಿಗೆ ಅನೇಕ ವಿಚಾರಗಳನ್ನು ಹೇಳಿದೆ, ನಾನು ಅವನಿಗೆ ತುಂಬ ವಿಷಯವನ್ನು ಹೇಳಿದ್ದೀನಿ ಅಂತ ಹೇಳೋದಕ್ಕೆ ನಾನು ಅವನಿಗೆ ತುಂಬ ವಿಚಾರಗಳನ್ನು ಹೇಳಿದೆ ಅನ್ನೋದಕ್ಕೆ ಐ ಸೆಡ್ ಮೆನಿ ಥಿಂಗ್ಸ್ ಟು ಹಿಮ್, ಐ ಸೆಡ್ ಮೆನಿ ಥಿಂಗ್ಸ್ ಟು ಹಿಮ್. ನೀನು ಯಾರನ್ನು ಭೇಟಿ ಮಾಡಲು ಬಯಸಿದ್ದೆ, ನೀನು ಯಾರನ್ನ ಮೀಟ್ ಮಾಡೋಕ್ಕೆ ಇಷ್ಟಪಟ್ಟಿದ್ದೆ ಅಂತ ಕೇಳೋದಕ್ಕೆ ಹೂ ಡು ಯು ವಾಂಟ್ ಟು ಮೀಟ್, ಹೂ ಡು ಯು ವಾಂಟ್ ಟು ಮೀಟ್. ಅವನು ಕಠಿಣ ಹೃದಯದ ಮನುಷ್ಯ, ಅವನ ಹೃದಯ ಕಲ್ಲು, ಆ ರೀತಿಯೆಲ್ಲ ಹೇಳ್ತೀವಲ್ಲ, ತುಂಬ ಸ್ಟ್ರಾಂಗ್ ಅವನು ಅಥವಾ ತುಂಬ ಕಲ್ಲು ಹೃದಯ ಅವನು ಅನ್ನೋದಕ್ಕೆ ಹೀ ಈಸ್ ಹಾರ್ಡ್ ಹಾರ್ಟೆಡ್ ಪರ್ಸನ್, ಹೀ ಈಸ್ ಹಾರ್ಡ್ ಹಾರ್ಟೆಡ್ ಪರ್ಸನ್. ನೀನು ಆಫೀಸ್ಗೆ ಹೇಗೆ ಹೋಗ್ತೀಯಾ, ನೀನು ಆಫೀಸಿಗೆ ಹೆಂಗೆ ಹೋಗೋದು ಕೇಳೋದಕ್ಕೆ ಹೌ ಡು ಯು ಗೋ ಟು ಆಫೀಸ್, ಹೌ ಡು ಯು ಗೋ ಟು ಆಫೀಸ್. ನಿನ್ನ ಜೊತೆ ನಾನು ತುಂಬ ಖುಷಿಯಿಂದ ಇದ್ದೇನೆ, ನಿನ್ನ ಜೊತೆ ನಾನು ತುಂಬ ಹ್ಯಾಪಿಯಿಂದ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ವೆರಿ ಹ್ಯಾಪಿ ವಿತ್ ಯು, ಐ ಆಮ್ ವೆರಿ ಹ್ಯಾಪಿ ವಿತ್ ಯು. ಅವನು ತುಂಬ ದಿನಗಳ ನಂತರ ಬಂದನು, ಭಾಳ ದಿನ ಆಗಿತ್ತು ಅವನು ಬರದೆ, ಭಾಳ ದಿನ ಆದಮೇಲೆ ಬಂದ ಅಂತ ಹೇಳೋದಕ್ಕೆ ಹಿ ಹ್ಯಾಡ್ ಕಮ್ ಆಫ್ಟರ್ ಅ ಲಾಂಗ್, ಹಿ ಹ್ಯಾಡ್ ಕಮ್ ಆಫ್ಟರ್ ಅ ಲಾಂಗ್. ನಾನು ಸದಾ ನಿನ್ನ ಪರವಾಗಿರ್ತೇನೆ, ಯಾವಾಗಲೂ ನಿನ್ನ ಫಾರಾಗಿರ್ತೀನಿ ನಾನು ಅನ್ನೋದಕ್ಕೆ ಐ ಆಲ್ವೇಸ್ ಸ್ಟ್ಯಾಂಡ್ ಬೈ ಯು, ಐ ಆಲ್ವೇಸ್ ಸ್ಟ್ಯಾಂಡ್ ಬೈ ಯು. ನೀನು ನನ್ನನ್ನು ಕೇಳಿಸ್ಕೊಳ್ತಾ ಇದೆಯಾ ಅಂದರೆ ನಾನು ಹೇಳೋದು ನಿಂಗೆ ಕೇಳಿಸ್ತಾ ಇದೆಯಾ ಅಥವಾ ನಾನು ಹೇಳೋದನ್ನು ನೀನು ಗಮನಿಸ್ತಾ ಇದೆಯಾ ಅಂತ ಕೇಳೋದಕ್ಕೆ ಆರ್ ಯು ಲಿಸನಿಂಗ್ ಟು ಮೀ, ಆರ್ ಯು ಲಿಸನಿಂಗ್ ಟು ಮೀ. ನಾನು ನಿನಗೋಸ್ಕರ ಕಾಯ್ತಾ ಇದ್ದೀನಿ, ನಾನು ನಿನಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೀನಲ್ಲ ಅನ್ನೋದಕ್ಕೆ ಐ ವಾಸ್ ವೆಯ್ಟಿಂಗ್ ಫಾರ್ ಯು, ಐ ವಾಸ್ ವೆಯ್ಟಿಂಗ್ ಫಾರ್ ಯು. ಇದು ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ ಅಂತ ಹೇಳಾಗುತ್ತೆ. ಈ ಎಲ್ಲ ಫೈಲ್ಗಳನ್ನು ತೆಗೆದುಕೊಂಡು ಬಾ, ಈ ಎಲ್ಲ ಫೈಲು ಬೇಕು, ಈ ಎಲ್ಲ ಫೈಲನ್ನು ತಗೊಂಡು ಬಾ ಅನ್ನೋದಕ್ಕೆ ಬ್ರಿಂಗ್ ಆಲ್ ದೀಸ್ ಫೈಲ್ಸ್, ಬ್ರಿಂಗ್ ಆಲ್ ದೀಸ್ ಫೈಲ್ಸ್. ಬಾಗಿಲ ಬಳಿ ಯಾರು ನಿಂತಿದ್ದಾರೆ, ಬಾಗಿಲ ಹತ್ರ ಯಾರು ನಿಂತಿದ್ದಾರಲ್ಲ ಯಾರು ಕೇಳೋದಕ್ಕೆ ಹೂ ಈಸ್ ಸ್ಟ್ಯಾಂಡಿಂಗ್ ಎಟ್ ದ ಡೋರ್, ಹೂ ಈಸ್ ಸ್ಟ್ಯಾಂಡಿಂಗ್ ಎಟ್ ದ ಡೋರ್. ನಾನು ನಿನ್ನನ್ನು ಹೇಗೆ ನಂಬಲಿ, ನಿನ್ನ ಹೆಂಗೆ ನಂಬೋದು ನಾನು ಅಂತ ಕೇಳೋದಕ್ಕೆ ಹೌ ಕ್ಯಾನ್ ಐ ಟ್ರಸ್ಟ್ ಯು, ಹೌ ಕ್ಯಾನ್ ಐ ಟ್ರಸ್ಟ್ ಯು. ನಾವು ದಾರಿಯನ್ನು ಕಳೆದುಕೊಂಡೆವು, ದಾರಿ ಮಿಸ್ ಆಯ್ತು ನಮಗೆ ಅಂತೀವಲ್ಲ. ಸೊ ಸಾಮಾನ್ಯವಾಗಿ ಟ್ರೆಕ್ಕಿಂಗ್ ಎಲ್ಲ ಹೋದಾಗ ಈ ರೀತಿ ವಾಕ್ಯ ಯೂಸ್ ಆಗುತ್ತೆ, ನಾವು ದಾರಿ ಮಿಸ್ ಮಾಡ್ಕೊಂಡಿದ್ದೀವಿ ಅಂತೇಳಿ. ಇಂಗ್ಲೀಷಲ್ಲಿ ಹೀಗೆ ಕೇಳಬೇಕು, ವಿ ಹ್ಯಾವ್ ಲಾಸ್ಟ್ ಅವರ್ ವೇ, ವಿ ಹ್ಯಾವ್ ಲಾಸ್ಟ್ ಅವರ್ ವೇ. ನಾನು ಏನನ್ನೋ ಹೇಳುತ್ತಿದ್ದೇನೆ, ನಾನೇನೋ ಹೇಳ್ತಾ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಸೇಯಿಂಗ್ ಸಮಥಿಂಗ್, ಐ ಆಮ್ ಸೇಯಿಂಗ್ ಸಮಥಿಂಗ್. ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ತಗೋ, ನಿನ್ನ ಆರೋಗ್ಯದ ಬಗ್ಗೆನೂ ಕೇರ್ ತಗೋ ಅನ್ನೋದಕ್ಕೆ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ನೀನು ಅವನಿಗೆ ಏನು ಹೇಳಿದೆ, ನೀನು ಅವನಿಗೆ ಏನು ಹೇಳಿದೆ ಕೇಳೋದಕ್ಕೆ ವಾಟ್ ಡಿಡ್ ಯು ಟೆಲ್ ಹಿಮ್, ವಾಟ್ ಡಿಡ್ ಯು ಟೆಲ್ ಹಿಮ್. ಒಳ್ಳೆಯ ಸಮಯ ಬರುತ್ತೆ, ಒಳ್ಳೆ ಟೈಮ್ ಬರುತ್ತೆ ಅನ್ನೋದಕ್ಕೆ ಬೆಟರ್ ಟೈಮ್ ವಿಲ್ ಕಮ್, ಬೆಟರ್ ಟೈಮ್ ವಿಲ್ ಕಮ್. ನೀನು ಯಾರ ಹೆಸರನ್ನು ತೆಗೆದುಕೊಂಡೆ, ಯಾರ ಹೆಸರನ್ನು ಚೂಸ್ ಮಾಡಿದೆ ಕೇಳೋದಕ್ಕೆ ಹೂಸ್ ನೇಮ್ ಡಿಡ್ ಯು ಟೇಕ್, ಹೂಸ್ ನೇಮ್ ಡಿಡ್ ಯು ಟೇಕ್. ನಾನು ಹೋಗಲು ಬಯಸ್ತೀನಿ ಆದರೆ ಆಗ್ತಿಲ್ಲ, ನನಗೆ ಹೋಗಬೇಕಂತ ಅನಿಸ್ತಿದೆ ಅದರ ನಂತರ ಆಗ್ತಿಲ್ಲ ಅನ್ನೋದಕ್ಕೆ ಐ ವಾಂಟ್ ಟು ಗೋ ಬಟ್ ಐ ಕಾಂಟ್, ಐ ವಾಂಟ್ ಟು ಗೋ. ನಾನು ಹೋಗಬೇಕಂತ ಇಷ್ಟಪಡ್ತೀನಿ, ಅಂದ್ಕೊಂಡಿದ್ದೀನಿ, ಬಟ್ ಐ ಕಾಂಟ್, ಆದರೆ ಆಗ್ತಿಲ್ಲ. ಬಾಕ್ಸ್ ಟೇಬಲ್ ಮೇಲೆ ಇದೆ, ಬಾಕ್ಸ್ ಎಲ್ಲಿದೆ ಅಂತ ಕೇಳಿದಾಗ ಹೇಳ್ತೀವಲ್ಲ, ಬಾಕ್ಸ್ ಟೇಬಲ್ ಮೇಲೆ ಇದೆ ನೋಡು ಅಂತ ಹೇಳ್ತೀವಲ್ಲ. ಸೊ ಬಾಕ್ಸ್ ಟೇಬಲ್ ಮೇಲೆ ಇದೆ ಅನ್ನೋದಕ್ಕೆ ದ ಬಾಕ್ಸ್ ಈಸ್ ಆನ್ ದ ಟೇಬಲ್, ದ ಬಾಕ್ಸ್ ಈಸ್ ಆನ್ ದ ಟೇಬಲ್. ಕಂಪ್ಯೂಟರ್ ಟೇಬಲ್ ಮೇಲೆ ಇದೆ, ಕಂಪ್ಯೂಟರ್ ಟೇಬಲ್ ಮೇಲೆ ಇದೆ ಅನ್ನೋದಕ್ಕೆ ದ ಕಂಪ್ಯೂಟರ್ ಈಸ್ ಆನ್ ದ ಟೇಬಲ್,
ದ ಕಂಪ್ಯೂಟರ್ ಈಸ್ ಆನ್ ದ ಟೇಬಲ್. ತಂದೆ ಬಾಗಿಲ ಬಳಿ ನಿಂತಿದ್ದಾರೆ ಅಂದರೆ ಅಪ್ಪ ಬಾಗಿಲ ಹತ್ರ ನಿಂತ್ಕೊಂಡಿದ್ದಾರೆ ಅನ್ನೋದಕ್ಕೆ ಫಾದರ್ ಈಸ್ ಸ್ಟ್ಯಾಂಡಿಂಗ್ ಎಟ್ ದ ಡೋರ್. ಫಾದರ್ ಈಸ್ ಸ್ಟ್ಯಾಂಡಿಂಗ್ ಎಟ್ ದ ಡೋರ್. ನಾನು ನಿನ್ನನ್ನು ಮನೆಯಲ್ಲಿ ನೋಡುತ್ತೇನೆ ಅಂದರೆ ಮನೆಗೆ ಬಂದು ನನ್ನನ್ನು ಭೇಟಿ ಮಾಡ್ತೀನಿ ನೋಡ್ತೀನಿ ಅನ್ನೋ ಅರ್ಥದ ವಾಕ್ಯ. ಸೊ ನಾನು ನಿನ್ನನ್ನು ಮನೆಯಲ್ಲಿ ನೋಡುತ್ತೇನೆ ಅನ್ನೋದಕ್ಕೆ ಐ ವಿಲ್ ಸಿ ಯು ಅಟ್ ಹೋಮ್. ಐ ವಿಲ್ ಸಿ ಯು ಅಟ್ ಹೋಮ್. ನೇಹ ರೂಮಿನ ಒಳಗೆ ಬರುತ್ತಿದ್ದಾಳೆ. ನೇಹ ರೂಮಿನ ಒಳಗೆ ಹೊರಗಿಂದ ಬರ್ತಾ ಇದ್ದಾಳೆ ಅನ್ನೋದಕ್ಕೆ ನೇಹ ಈಸ್ ಕಮಿಂಗ್ ಇನ್ ಟು ದ ರೂಮ್. ನೇಹ ಈಸ್ ಕಮಿಂಗ್ ಇನ್ ಟು ದ ರೂಮ್. ಕಿರಣ್ ಮತ್ತು ಸುಮನ್ ಇಬ್ಬರೂ ರೂಮಿನ ಒಳಗೆ ಇದ್ದಾರೆ. ಕಿರಣ್ ಮತ್ತು ಸುಮನ್ ಇಬ್ಬರು ಕೂಡ ರೂಮ್ ಒಳಗಡೆ ಇದ್ದಾರೆ ಅನ್ನೋದಕ್ಕೆ ಕಿರಣ್ ಆ್ಯಂಡ್ ಸುಮನ್ ಬೋತ್ ಆರ್ ಇನ್ ದ ರೂಮ್. ಕಿರಣ್ ಆ್ಯಂಡ್ ಸುಮನ್ ಬೋತ್ ಆರ್ ಇನ್ ದ ರೂಮ್. ಜನ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಜನ ನದಿಯಲ್ಲಿ ಸ್ನಾನ ಮಾಡ್ತಾರೆ ಅನ್ನೋದಕ್ಕೆ ಪೀಪಲ್ ಬಾತ್ ಇನ್ ದ ರಿವರ್. ಪೀಪಲ್ ಬಾತ್ ಇನ್ ದ ರಿವರ್. ನೀನು ಏಕೆ ಕುರ್ಚಿಯಲ್ಲಿ ಕುಳಿತುಕೊಂಡಿಲ್ಲ, ಯಾಕೆ ಕುರ್ಚಿಲಿ ಕೂತ್ಕೊಂಡಿಲ್ಲ, ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ಯಾ ಅಂತ ಹೇಳೋದಕ್ಕೆ ವೈ ಡೋಂಟ್ ಯು ಸಿಟ್ ಆನ್ ದ ಚೇರ್. ವೈ ಡೋಂಟ್ ಯು ಸಿಟ್ ಆನ್ ದ ಚೇರ್. ಅವನು ಅವನ ಆಫೀಸ್ನ ಒಳಗೆ ಹೋದನು. ಅವನು ಅವನ ಆಫೀಸ್ ಒಳಗೆ ಹೋದ ಅನ್ನೋದಕ್ಕೆ ಹಿ ವೆಂಟ್ ಇನ್ ಟು ದ ಆಫೀಸ್. ಹಿ ವೆಂಟ್ ಇನ್ ಟು ಹಿಸ್ ಆಫೀಸ್. ಲೆಟರನ್ನು ಕೊರಿಯರ್ ಮೂಲಕ ಕಳಿಸಲಾಯಿತು. ಲೆಟರನ್ನು ಕೊರಿಯರ್ ಮಾಡಿದ್ವಿ ಅಂತ ಹೇಳೋದಕ್ಕೆ ದ ಲೆಟರ್ ವಾಸ್ ಸೆಂಟ್ ಬೈ ಕೊರಿಯರ್. ದ ಲೆಟರ್ ವಾಸ್ ಸೆಂಟ್ ಬೈ ಕೊರಿಯರ್. ಹಿಮಾಚಲವು ಭಾರತದ ಉತ್ತರ ಭಾಗದಲ್ಲಿದೆ ಅಂತ ಹೇಳೋದಕ್ಕೆ ಹಿಮಾಚಲ್ ಈಸ್ ಇನ್ ನಾರ್ಥರ್ನ್ ಇಂಡಿಯಾ. ಹಿಮಾಚಲ್ ಈಸ್ ಇನ್ ನಾರ್ದರ್ನ್ ಇಂಡಿಯಾ. ಒಬ್ಬ ವ್ಯಕ್ತಿಯನ್ನು ಆತನ ಬಟ್ಟೆಯಿಂದ ಅಳಿಯಬೇಡ. ಒಬ್ಬ ವ್ಯಕ್ತಿನ ಆತನ ಬಟ್ಟೆಯಿಂದ ಅಳಿಬೇಡ ಅನ್ನೋದಕ್ಕೆ ಡೋಂಟ್ ಜಡ್ಜ್ ಅ ಪರ್ಸನ್ ಬೈ ಹಿಸ್ ಕ್ಲಾತ್ಸ್. ಡೋಂಟ್ ಜಡ್ಜ್ ಅ ಪರ್ಸನ್ ಬೈ ಹಿಸ್ ಕ್ಲಾತ್ಸ್. ಅವನು ಅವನ ಅಣ್ಣನ ಪಕ್ಕ ನಿಂತಿದ್ದನು. ಅವನು ಅವನ ಅಣ್ಣನ ಪಕ್ಕ ನಿಂತ್ಕೊಂಡಿದ್ದ ಅನ್ನೋದಕ್ಕೆ ಹಿ ಸ್ಟುಡ್ ಬಿಸೈಡ್ ಹಿಸ್ ಬ್ರದರ್. ಹಿ ಸ್ಟುಡ್ ಬಿಸೈಡ್ ಹಿಸ್ ಬ್ರದರ್. ನಾನು ಹಾಕಿಯ ಬದಲಿಗೆ ಫುಟ್ಬಾಲ್ ಆಡ್ತೀನಿ. ನಂಗೆ ಹಾಕಿ ಅಷ್ಟು ಇಷ್ಟ ಆಗಲ್ಲ, ಫುಟ್ಬಾಲ್ ಆಡ್ತೀನಿ ಅನ್ನೋದಕ್ಕೆ ಐ ಪ್ಲೇ ಫುಟ್ಬಾಲ್ ಬಿಸೈಡ್ಸ್ ಹಾಕಿ. ಐ ಪ್ಲೇ ಫುಟ್ಬಾಲ್ ಬಿಸೈಡ್ಸ್ ಹಾಕಿ. ಸಿಮ್ಲಾ ಇದೆಯಲ್ಲ, ಇದು ಪರ್ವತಗಳ ನಡುವೆ ಇದೆ ಅಂತ ಹೇಳೋದಕ್ಕೆ ಸಿಮ್ಲಾ ಈಸ್ ಸಿಚುವೇಟೆಡ್ ಅಮಾಂಗ್ ದ ಹಿಲ್ಸ್. ಸಿಮ್ಲಾ is situated among the hills. ಅವನು ಆದರ್ಶಗಳನ್ನು ಹೊಂದಿರುವ ಮನುಷ್ಯ. ಅವನಿಗೆ ಪ್ರಿನ್ಸಿಪಲ್ಸ್ ಇದೆ ಅನ್ನೋದಕ್ಕೆ ಹೀ ಈಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್. ಹೀ ಈಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್. ಬಾಲನ್ನು ಗೋಡೆಯ ಮೇಲಿಂದ ಎಸೆ. ಗೋಡೆಯಿಂದ ಮೇಲಿಂದ ಎಸೆ ಅನ್ನೋದಕ್ಕೆ ಥ್ರೋ ದ ಬಾಲ್ ಓವರ್ ದ ವಾಲ್. ಥ್ರೋ ದ ಬಾಲ್ ಓವರ್ ದ ವಾಲ್. ಬೋಟ್ಗಳು ಬ್ರಿಡ್ಜ್ನ ಕೆಳಗೆ ಇವೆ. ಬೋಟ್ಗಳು ಬ್ರಿಡ್ಜ್ ಕೆಳಗೆ ಇದ್ದಾವೆ ಅನ್ನೋದಕ್ಕೆ ಬೋಟ್ಸ್ ಆರ್ ಅಂಡರ್ ದ ಬ್ರಿಡ್ಜ್. ಬೋಟ್ಸ್ ಆರ್ ಅಂಡರ್ ದ ಬ್ರಿಡ್ಜ್. ಅಮರ್ ಕಿರಣ್ ಮತ್ತು ಸುಮನ್ ನಡುವೆ ನಿಂತಿದ್ದಾನೆ. ಅಮರ್ ಇದನ್ನಲ್ಲ, ಅವನು ಕಿರಣ್ ಮತ್ತು ಸುಮನ್ ಅವರಿಬ್ಬರ ನಡುವೆ ನಿಂತಿದ್ದಾನೆ ಅನ್ನೋದಕ್ಕೆ ಅಮರ್ ಈಸ್ ಸ್ಟ್ಯಾಂಡಿಂಗ್ ಬಿಟ್ವೀನ್ ಕಿರಣ್ ಆ್ಯಂಡ್ ಸುಮನ್. ಅಮರ್ ಈಸ್ ಸ್ಟ್ಯಾಂಡಿಂಗ್ ಬಿಟ್ವೀನ್ ಕಿರಣ್ ಆ್ಯಂಡ್ ಸುಮನ್. ನಾವು ಗೊಂದಲದಲ್ಲಿದ್ದೀವಿ, ಕನ್ಫ್ಯೂಸಲ್ಲಿದ್ದೀವಿ ನಾವು ಅನ್ನೋದಕ್ಕೆ ವಿ ಆರ್ ಇನ್ ಕನ್ಫ್ಯೂಷನ್. ವಿ ಆರ್ ಇನ್ ಕನ್ಫ್ಯೂಷನ್. ಮೀನುಗಳು ಸಮುದ್ರದಲ್ಲಿ ಇವೆ. ಸಮುದ್ರದಲ್ಲಿ ತುಂಬ ಮೀನಿದ್ದಾವೆ ಅನ್ನೋದಕ್ಕೆ ಫಿಶಸ್ ಆರ್ ಇನ್ ದ ಸೀ. ಫಿಶಸ್ ಆರ್ ಇನ್ ದ ಸೀ. ಅವಳು ಅವಳ ಸ್ನೇಹಿತರ ನಡುವೆ ಕುಳಿತಿದ್ದಾಳೆ. ಶಿ ಈಸ್ ಸಿಟ್ಟಿಂಗ್ ಅಮಾಂಗ್ ಹರ್ ಫ್ರೆಂಡ್ಸ್. ಶಿ ಈಸ್ ಸಿಟ್ಟಿಂಗ್ ಅಮಾಂಗ್ ಹರ್ ಫ್ರೆಂಡ್ಸ್. ದಯವಿಟ್ಟು ಪುಟ ತಿರುಗಿಸಿ. ಪ್ಲೀಸ್ ಟರ್ನ್ ಪೇಜ್ ಟರ್ನ್ ಮಾಡಿ ಅನ್ನೋದಕ್ಕೆ ಪ್ಲೀಸ್ ಟರ್ನ್ ಓವರ್ ದ ಪೇಜ್. ಪ್ಲೀಸ್ ಟರ್ನ್ ಓವರ್ ದ ಪೇಜ್. ಗೇಟಿನ ಬಳಿ ಯಾರು ಹಾಜರಿದ್ದಾರೆ? ಹೂ ಈಸ್ ಪ್ರೆಸೆಂಟ್ ಎಟ್ ದ ಗೇಟ್. ಹೂ ಈಸ್ ಪ್ರೆಸೆಂಟ್ ಎಟ್ ದ ಗೇಟ್. ಈ ಟೇಬಲನ್ನು ಮರದಿಂದ ಮಾಡಲಾಗಿದೆ. ಇದು ವುಡನ್ ಟೇಬಲ್ ಅಂತೀವಲ್ಲ. ಸೊ ದಿಸ್ ಟೇಬಲ್ ಈಸ್ ಮೇಡ್ ಆಫ್ ವುಡ್. ದಿಸ್ ಟೇಬಲ್ ಈಸ್ ಮೇಡ್ ಆಫ್ ವುಡ್. ಅದಕ್ಕೋಸ್ಕರ ನಾನು ಇಂಗ್ಲೀಷ್ ಕಲಿತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಇಂಗ್ಲೀಷ್ ಕಲಿತಿದ್ದೀನಿ ಅನ್ನೋದಕ್ಕೆ ದಟ್ಸ್ ವೈ ಐ ಆಮ್ ಲರ್ನಿಂಗ್ ಇಂಗ್ಲೀಷ್. ದಟ್ಸ್ ವೈ ಐ ಆಮ್ ಲರ್ನಿಂಗ್ ಇಂಗ್ಲೀಷ್. ಈಗ ಯಾರ ಸರದಿ? ಇವಾಗ ಯಾರ್ದು ಸರದಿ ಕೇಳೋದಕ್ಕೆ ಊಸ್ ಟರ್ನ್ ಈಸ್ ಇಟ್ ನಾವ್. ಊಸ್ ಟರ್ನ್ ಈಸ್ ಇಟ್ ನಾವ್. ಕೊನೆ ಪಕ್ಷ ನೀನಾದರೂ ಹೇಳ್ಬೋದಿತ್ತು. ಅಟ್ಲೀಸ್ಟ್ ನೀನಾದರೂ ಹೇಳ್ಬೋದಿತ್ತಲ್ಲ ಮಾರಾಯ, ನೀನು ಯಾಕೆ ಹೇಳಿಲ್ಲ ಕೇಳ್ತೀವಲ್ಲ. ಅಟ್ಲೀಸ್ಟ್ ನೀನಾದರೂ ಹೇಳ್ಬೋದಿತ್ತು ಅನ್ನೋದಕ್ಕೆ ಅಟ್ಲೀಸ್ಟ್ ಯು ಕುಡ್ ಟೆಲ್ ಮೀ. ಅಟ್ಲೀಸ್ಟ್ ಯು ಕುಡ್ ಟೆಲ್ ಮೀ. ಎಲ್ಲ ಮನಸ್ಸಿನ ಲೆಕ್ಕಾಚಾರ ಸುಳ್ಳಾಯಿತು. ನಾವು ಮನಸ್ಸಲ್ಲಿ ಅಂದ್ಕೊಂಡಿದ್ದೆಲ್ಲ ಸುಳ್ಳಾಯಿತು.
ಮನಸ್ಸಿನ ಲೆಕ್ಕಾಚಾರ ಪೂರ್ತಿ ಸುಳ್ಳಾಯಿತು ಅಂತೀವಲ್ಲ. ಆಲ್ ಮೈಂಡ್ ಕ್ಯಾಲ್ಕುಲೇಷನ್ ವೆಂಟ್ ರಾಂಗ್. ಆಲ್ ಮೈಂಡ್ ಕ್ಯಾಲ್ಕುಲೇಷನ್ ವೆಂಟ್ ರಾಂಗ್. ಸುಳ್ಳಾಯಿತು ಅಥವಾ ತಪ್ಪಾಯಿತು ಅಂತ. ಏನಾದರೂ ವಿಶೇಷ ಇದೆಯಾ, ಏನಾದರೂ ಸ್ಪೆಷಲ್ ಇದೆಯಾ, ವಿಶೇಷ ಇದೆಯಾ ಕೇಳೋದಕ್ಕೆ. ಈಸ್ ದೇರ್ ಎನಿ ಸ್ಪೆಷಲ್, ಈಸ್ ದೇರ್ ಎನಿ ಸ್ಪೆಷಲ್. ಏನು ವಿಶೇಷ ಇಲ್ಲ, ಅದಕ್ಕೆ ರೆಸ್ಪಾನ್ಸ್ ಅನ್ನೋ ರೀತಿ ಇದೆ ನೋಡಿ. ಸೊ ಏನು ವಿಶೇಷ ಇಲ್ಲ ಅನ್ನೋದಕ್ಕೆ ದೇರ್ ಈಸ್ ನಥಿಂಗ್ ಸ್ಪೆಷಲ್, ದೇರ್ ಈಸ್ ನಥಿಂಗ್ ಸ್ಪೆಷಲ್. ನಾವು ಕೋಚಿಂಗ್ಗೆ ಹೋಗ್ತಾ ಇದ್ದೀವಿ, ನಾವು ಕೋಚಿಂಗ್ ತಗೊಳಕ್ಕೆ ಹೋಗ್ತಿದ್ದೀವಿ ಅನ್ನೋದಕ್ಕೆ ವಿ ಆರ್ ಗೋಯಿಂಗ್ ಟು ಕೋಚಿಂಗ್, ವಿ ಆರ್ ಗೋಯಿಂಗ್ ಟು ಕೋಚಿಂಗ್. ನಾನು ಮನೆಯಲ್ಲಿ ಇದ್ದೇನೆ, ನಾನು ಮನೆಯಲ್ಲೇ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಅಟ್ ಹೋಮ್, ಐ ಆಮ್ ಅಟ್ ಹೋಮ್. ನೀನು ಏಕೆ ನಿಂತಿದ್ದೀಯಾ, ಯಾಕೆ ನಿಂತ್ಕೊಂಡಿದ್ದೀಯಾ ಕೇಳೋದಕ್ಕೆ ವೈ ಆರ್ ಯು ಸ್ಟ್ಯಾಂಡಿಂಗ್, ವೈ ಆರ್ ಯು ಸ್ಟ್ಯಾಂಡಿಂಗ್. ನಾನು ಈಗ ಏನಾದರೂ ಹೇಳ್ಬೋದಾ, ನಾನು ಇವಾಗ ಏನಾದರೂ ಹೇಳ್ಬೋದಾ ಕೇಳೋದಕ್ಕೆ ಮೇ ಐ ಸೇ ಸಮಥಿಂಗ್ ನಾವ್, ಮೇ ಐ ಸೇ ಸಮಥಿಂಗ್ ನಾವ್. ಇವತ್ತು ರಜಾ ದಿನ, ಇವತ್ತು ಹಾಲಿಡೇ ಹೇಳೋದಕ್ಕೆ ಟುಡೇ ಈಸ್ ಹಾಲಿಡೇ, ಟುಡೇ ಈಸ್ ಹಾಲಿಡೇ. ಅಲ್ಲಿ ಅಳುವಂಥದ್ದು ಏನಿದೆ, ಅಲ್ಲಿ ಅಳುವಂಥದ್ದು ಏನಿದೆ ವಿಷಯ, ಯಾಕಷ್ಟು ಅಳ್ತೀಯಾ, ಯಾಕಷ್ಟು ಟೆನ್ಸ್ ಮಾಡ್ಕೋತೀಯಾ ಅನ್ನೋದಕ್ಕೆ ವಾಟ್ಸ್ ದೇ ಟು ಕ್ರೈ, ವಾಟ್ಸ್ ದೇ ಟು ಕ್ರೈ. ಫೋನ್ ರಿಂಗ್ ಆಗ್ತಾ ಇದೆ, ಫೋನ್ ರಿಂಗ್ ಆಗ್ತಿದೆ ಅನ್ನೋದಕ್ಕೆ ದ ಫೋನ್ ಈಸ್ ರಿಂಗಿಂಗ್, ದ ಫೋನ್ ಈಸ್ ರಿಂಗಿಂಗ್. ಶರ್ಟನ್ನು ತೆಗೆ, ಶರ್ಟನ್ನು ತೆಗೆ ಅಂತ ಹೇಳೋದಕ್ಕೆ ಟೇಕ್ ಆಫ್ ದ ಶರ್ಟ್, ಟೇಕ್ ಆಫ್ ದ ಶರ್ಟ್. ಮಷೀನ್ ಆನ್ ಮಾಡು, ಮಷೀನ್ ಆನ್ ಮಾಡು ಅನ್ನೋದಕ್ಕೆ ಸ್ವಿಚ್ ಆನ್ ದ ಮಷೀನ್, ಸ್ವಿಚ್ ಆನ್ ದ ಮಷೀನ್. ಈಗ ಕತ್ಲಾಗ್ತಾ ಇದೆ, ಇವಾಗ ಕತ್ಲಾಗ್ತಾ ಇದೆ ಅನ್ನೋದಕ್ಕೆ ಇಟ್ಸ್ ಗೆಟಿಂಗ್ ಡಾರ್ಕ್, ಇಟ್ಸ್ ಗೆಟಿಂಗ್ ಡಾರ್ಕ್. ನನ್ನನ್ನು ದಿಟ್ಟಿಸಿ ನೋಡಬೇಡ, ಆ ರೀತಿ ನೋಡಬೇಡ ನನಗೆ ಅಂತೀವಲ್ಲ. ಡೋಂಟ್ ಸ್ಟೇರ್ ಎಟ್ ಮೀ, ಡೋಂಟ್ ಸ್ಟೇರ್ ಎಟ್ ಮೀ. ಒಂದು ಉದ್ಯೋಗವನ್ನು ಪ್ರಾರಂಭಿಸು, ಒಂದು ಜಾಬನ್ನು ಸ್ಟಾರ್ಟ್ ಮಾಡು, ಸುಮ್ಮನೆ ಇರಬೇಡ ಅಂತೀವಲ್ಲ. ಸ್ಟಾರ್ಟ್ ಅ ಜಾಬ್, ಸ್ಟಾರ್ಟ್ ಅ ಜಾಬ್. ನಾನು ಹೊಸನಗರದಿಂದ ಬರ್ತಾ ಇದ್ದೀನಿ, ನಾನು ಹೊಸನಗರದಿಂದ ಬರ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಐ ಆಮ್ ಕಮಿಂಗ್ ಫ್ರಾಮ್ ಹೊಸನಗರ, ಐ ಆಮ್ ಕಮಿಂಗ್ ಫ್ರಾಮ್ ಹೊಸನಗರ. ನೀನು ಕಲಿಯುತ್ತೀಯ, ಡೋಂಟ್ ವರಿ, ನೀನು ಕಲಿತೀಯ ಅಂತೀವಲ್ಲ. ಸೊ ಯು ವಿಲ್ ಲರ್ನ್, ಡೋಂಟ್ ವರಿ, ಯು ವಿಲ್ ಲರ್ನ್. ನನಗೆ ಸಿಟ್ಟು ತರಿಸ್ಬೇಡ, ನಾನು ಟೆನ್ಷನ್ಲಿದ್ದೀನಿ ಆಲ್ರೆಡಿ, ಮತ್ತೆ ಸಿಟ್ಟು ತರಿಸ್ಬೇಡ ಅಂತೀವಲ್ಲ. ಡೋಂಟ್ ಮೇಕ್ ಮೀ ಆ್ಯಂಗ್ರಿ, ಡೋಂಟ್ ಮೇಕ್ ಮೀ ಆ್ಯಂಗ್ರಿ. ನಿನ್ನಿಂದ ನಾನು ಇದನ್ನು ನಿರೀಕ್ಷಿಸಿರಲಿಲ್ಲ, ನಿನ್ನಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬೇರೆ ಯಾರಾದರೂ ಮಾಡಿದ್ರು ಓಕೆ ಇತ್ತು, ಆದರೆ ನೀನಿಂದ ಮಾಡೋದಿಲ್ಲ ಅಂತ ಹೇಳ್ತೀವಲ್ಲ. ಐ ಡಿಡಂಟ್ ಎಕ್ಸ್ಪೆಕ್ಟ್ ಇಟ್ ಫ್ರಮ್ ಮೀ, ಐ ಡಿಡಂಟ್ ಎಕ್ಸ್ಪೆಕ್ಟ್ ಇಟ್ ಫ್ರಮ್ ಯು, ಐ ಡಿಡಂಟ್ ಎಕ್ಸ್ಪೆಕ್ಟ್ ಇಟ್ ಫ್ರಮ್ ಯು. ಆ್ಯಕ್ಚುಲಿ ಇದು ಮೀ ಅಲ್ಲ, ಇದು ಯು. ನೀನು ಏನು ಹೇಳಿದೆ, ವಾಟ್ ಡಿಡ್ ಯು ಸೇ, ವಾಟ್ ಡಿಡ್ ಯು ಸೇ. ಇದರಲ್ಲಿ ತುಂಬ ವಿಶೇಷ ಏನಿದೆ, ಇದರಲ್ಲಿ ತುಂಬ ಸ್ಪೆಷಲ್ ಏನು ಅಂತ ಕೇಳೋದಕ್ಕೆ ವಾಟ್ ಸೋ ಸ್ಪೆಷಲ್ ಇನ್ ಇಟ್, ವಾಟ್ ಸೋ ಸ್ಪೆಷಲ್ ಇನ್ ಇಟ್. ನನ್ನ ಹತ್ತಿರ ನಗದು ಹಣ ಇಲ್ಲ, ನಗದು ಅಂದರೆ ಕ್ಯಾಶ್ ಅಂತೇಳಿ. ಸೊ ನನ್ನ ಹತ್ರ ಕ್ಯಾಶ್ ಇಲ್ಲ, ಇವಾಗ ಫೋನ್ಪೇ ಮಾಡಲಾ ಕೇಳ್ತೀವಲ್ಲ. ಐ ಡೋಂಟ್ ಹ್ಯಾವ್ ಕ್ಯಾಶ್, ಐ ಡೋಂಟ್ ಹ್ಯಾವ್ ಕ್ಯಾಶ್. ನೀನು ಯಾವಾಗ ಭೇಟಿ ಮಾಡ್ತೀಯಾ, ನೀನು ಯಾವಾಗ ನನ್ನ ಮೀಟ್ ಮಾಡ್ತೀಯಾ ಕೇಳ್ತೀವಲ್ಲ. ಇದು ತುಂಬ ಸರಿ ರೆಗ್ಯುಲರ್ ಆಗಿ ಯೂಸ್ ಆಗುವಂಥ ವಾಕ್ಯ ಇದು. ಸೊ ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.